ಎಲ್ಪಿಜಿ ಗ್ಯಾಸ್ ಸಿಗದೆ ಆಟೋ ಚಾಲಕರು ಪರದಾಡುವಂತಾಗಿದೆ. ಆಟೋ ಚಾಲಕರ ಹೃದಯಗಳಿಗೆ ನಟ ವಿನೋದ್ ರಾಜ್ ಮಿಡಿದಿದ್ದಾರೆ. ನೆಲಮಂಗಲ ತಾಲೂಕಿನ ಸೋಲದೇವನಹಳ್ಳಿಯ ತಾಯಿ ಸಮಾಧಿ ಬಳಿ ಆಟೋ ಚಾಲಕರಿಗೆ ಕಿಟ್ ಅನ್ನು ವಿತರಣೆ ಮಾಡಿದ್ದಾರೆ. ನೂರಾರು ಆಟೋ ಚಾಲಕರಿಗೆ ದಿನಸಿ ಕಿಟ್ಗಳನ್ನು ನಟ ವಿನೋದ್ ರಾಜ್ ನೀಡಿದ್ದಾರೆ. ತಾಯಿ ಹೆಸರಿನಲ್ಲಿ ಆಟೋ ಚಾಲಕರಿಗೆ ಊಟ ಹಾಕಿ ದಿನಸಿ ಕಿಟ್ ಅನ್ನು ವಿತರಣೆ ಮಾಡಿದ್ದಾರೆ. ದಿನಸಿ ಕಿಟ್ ವಿತರಣೆ ಮಾಡಿ ಮಾನವೀಯತೆಯನ್ನ ಮೆರೆದಿದ್ದಾರೆ ವಿನೋದ್ ರಾಜ್. ಯುದ್ಧದ ಪರಿಣಾಮವಾಗಿ ಎಲ್ಪಿಜಿ ಗ್ಯಾಸ್ ಸಿಗದೆ ಆಟೋ ಚಾಲಕರು ಪರದಾಡ್ತಾ ಇದ್ರು. ಈ ಹಿನ್ನೆಲೆಯಲ್ಲಿ ಆಟೋ ಚಾಲಕರ ಹೃದಯಗಳಿಗೆ ನಟ ವಿನೋದ್ ರಾಜ್ ಮಿಡಿದಿದ್ದಾರೆ. ಇದಕ್ಕಿಂತ ಉತ್ತಮವಾಗಿ ಮಾಡೋದು ನಮಗೇನು ಯೋಗ್ಯತೆಗೆ ಇದೆಯೋ ಅದನ್ನು ನಾನು ಮಾಡ್ತಾಯಿದ್ದೀನಿ. ಭಗವಂತನ ಹತ್ರ ನೀವು ಬೇಡ್ಕೊಳ್ಳಿ, ನಾನು ಉಳಿಬೇಕು ಅಂತ ಬೇಡ್ಕೋಬೇಡಿ, ನನಗೆ ಶಕ್ತಿ ಕೊಡು ಅಂತ ಬೇಡ್ಕೊಳ್ಳಿ. ಖಂಡಿತ ಅವನೇ ಕೊಡ್ಬೋದು. ನಾನು ಇದನ್ನು ಕೊಡ್ತಾ ಇದ್ದೀನಿ, ಚಿಕ್ಕದಾಗಿ ಕೊಡ್ತಾ ಇದ್ದೀನಿ. ಭವಿಷ್ಯದಲ್ಲಿ ತೊಂದರೆ ಯಾರಿಗೂ ಆಗೋದು ಬೇಡ, ಈ ಪರಿಸ್ಥಿತಿ ಬರಬಾರ್ದು ಅಂತ ಒಂದು ವೇಳೆ ಬಂದಾಗ ಅದಕ್ಕೂ ಕೊಡೋ ಶಕ್ತಿ ಮತ್ತೆ ಕೊಡೋ ಶಕ್ತಿ ಭಗವಂತ ಕೊಡಲಿ ಬೇಡ್ಕೊಳ್ಳಿ. ಇದು ಮಾತು ಬಡವರ ಬಂಧು ವಿನೋದಣ್ಣಂಗೆ, ಬಡವರ ಬಂಧು ವಿನೋದಣ್ಣಂಗೆ. ಆರೋಗ್ಯ ಚೆನ್ನಾಗೊಳ್ಳಪ್ಪ. ನೀವು ಸಣ್ಣ ಆಗ್ಬೇಕಲ್ವಾ? ಅದು ಒಂದು ಉತ್ತಮ ಆಹಾರದಿಂದ ಸಣ್ಣ ಆಗ್ಬೇಕಲ್ವಾ? ಪ್ರತಿದಿನ ನಮ್ಮ ಜೀನಿ ಸ್ಲಿಮ್ ನ ಯೂಸ್ ಮಾಡಿ ಯಾವುದೇ ಸೈಡ್ ಎಫೆಕ್ಟ್ ಇಲ್ದಂಗೆ ನೀವು ಸಣ್ಣ ಆಗ್ತೀರಾ.